498 ವರದಕ್ಷಿಣೆ ನಿಷೇಧ ಕಾಯ್ದೆ. ಇದನ್ನು ಹೇಗೆ ಮಹಿಳೆಯರು ದುರ್ಬಳಕೆ ಮಾಡಿಕೊಳ್ತಾರೆ ಮತ್ತು ವಕೀಲರು ಹೇಗೆ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಪೊಲೀಸರು ಹೇಗೆ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾರೆ, ಇದರ ಬಗ್ಗೆ ಈಗ ತುಂಬ ಚರ್ಚೆಗಳು ನಡೀತಾ ಇದೆ ದೇಶದಲ್ಲಿ. ಯಾಕಂತ ಹೇಳಿದ್ರೆ, ಬಿಹಾರ ಮೂಲದ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುವಂತಹ ಅತುಲ್ ಸುಭಾಷ್ ಇವರು ತಮ್ಮ ಹೆಂಡತಿ ಮಾಡಿದಂಥ ಅನ್ಯಾಯದ ಬಗ್ಗೆ ವರದಕ್ಷಿಣೆ ನಿಷೇಧ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಅವರಿಗೆ ಕೊಟ್ಟಂತಹ ಚಿತ್ರಹಿಂಸೆಯ ಬಗ್ಗೆ ಅವರು ವಿವರವಾಗಿ ಇಡೀ ದೇಶಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮತ್ತು ಇದು ಅವರು ತೋರಿಸಿಕೊಟ್ಟಂತಹ ದಾರಿಯನ್ನು ಇದು ಇಲ್ಲಿಗೆ ನಿಲ್ಲಿಸದೆ ಮುಂದೆ ಯಾವ ಪುರುಷರಿಗೂ ಅನ್ಯಾಯವಾಗದಂತೆ ಮತ್ತು ಯಾವ ಮಹಿಳೆಗೂ ಅನ್ಯಾಯವಾಗದಂತೆ ನ್ಯಾಯವಿದ್ದಲ್ಲಿ ಕಾನೂನನ್ನು ಉಪಯೋಗಿಸುವಂತೆ, ಸುಳ್ಳು ಕಂಪ್ಲೇಂಟ್ ಮತ್ತು ಸುಳ್ಳು ಕೇಸ್ ಹಾಕುವಂಥವರ ಮೇಲೆ ಕ್ರಮ ತಗೊಳ್ಳುವಂತೆ ಮತ್ತು ಇದರಲ್ಲಿ ಯಾವ ಪೊಲೀಸ್ ಆಗಲಿ ಯಾವ ವಕೀಲರುಗಳು ಭಾಗಿಯಾಗದಂತೆ ನಮ್ಮ ದೇಶದಲ್ಲಿ ಕಾನೂನು ರಚನೆಯಾಗಲು ನಾವು ನೊಂದಂತಹ ಗಂಡಸರು ನೊಂದಂತಹ ಮಹಿಳೆಯರು ಪ್ರಯತ್ನಿಸಿದಲ್ಲಿ ನಿಜವಾದ ನೊಂದಂಥವರಿಗೆ ಮಹಿಳೆಯರಿಗೆ ಆಗಲಿ ಪುರುಷರಿಗೆ ಆಗಲಿ ಈ ಕಾನೂನಿನ ಸದ್ಬಳಕೆ ಆಗಲು ಅನುಕೂಲವಾಗ್ತದೆ. ಇಲ್ಲವಾದಲ್ಲಿ ಎಲ್ಲ ಮಹಿಳೆಯರಿಗೂ ಕಾನೂನಿನಲ್ಲಿ ಅವಕಾಶ ಸಿಗುವುದಿಲ್ಲ, ನೊಂದವರು ಇದರ ಉಪಯೋಗ ಪಡಿಸಲು ಆಗುವುದಿಲ್ಲ. ಸುಳ್ಳು ಹೇಳುವವರು ಇದನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜವನ್ನು ಕೆಡಿಸ್ತಾ ಇದ್ದಾರೆ. ಅದಕ್ಕಾಗಿ ಸುಳ್ಳು ಹೇಳುವವರಿಗೆ ಕಠಿಣ ಶಿಕ್ಷೆ ಆಗುವಂತಹ ಕಾನೂನು ನಮ್ಮ ದೇಶದಲ್ಲಿ ರಚನೆಯಾದರೆ ಮತ್ತು ಸುಳ್ಳು ಕೇಸು ಹಾಕಿಸುವಂತ ವಕೀಲರ ಮೇಲೆ, ಸುಳ್ಳು ಕೇಸು ಹಾಕಿಸುವಂತ ಪೊಲೀಸರ ಮೇಲೆ ಇದು ಕೇಸು ಅಂದ್ರೆ ಇದು ಕಾನೂನು ಅವರ ಮೇಲೂ ಕೂಡ, ಸುಳ್ಳು ಕೇಸ್ ಮಾಡಿದವರ ಮೇಲೂ ಕೂಡ ಇದು ಅವರಿಗೂ ಕೂಡ ಶಿಕ್ಷೆ ಆಗುವಂತೆ ಕಾನೂನನ್ನು ನಾವು ರೂಪಿಸಬೇಕು. ಇಲ್ಲವಾದರೆ ನಾವು ಯಾವುದೇ ಕಾನೂನು ತಂದಲ್ಲಿ ಪೊಲೀಸರು ಆಗಲಿ ವಕೀಲರಾಗಲಿ ಅದು ಕಾನೂನನ್ನು ಹೇಗೆ ದುರ್ಬಳಕೆ ಮಾಡಬಹುದು ಅದನ್ನು ಹೇಳಿಕೊಡ್ತಾ ಇದ್ದಾರೆ ಜನಗಳಿಗೆ. ಮತ್ತು ಮಹಿಳೆಯರಿಗೆ ಗೊತ್ತಿಲ್ಲದ ವಿಷಯವನ್ನು ಕೂಡ ಪೊಲೀಸರು ಮತ್ತು ವಕೀಲರು ಮಹಿಳೆಯರಿಗೆ ಹೇಳಿಕೊಟ್ಟು ಮತ್ತು ಪುರುಷರಿಗೆ ತೊಂದರೆ ಆಗುವಂತೆ ಮಾಡ್ತಾರೆ. ನೊಂದವರಿಗೆ ಅದರಲ್ಲಿ ಅಂದ್ರೆ ನ್ಯಾಯ ಸಿಗುವುದಿಲ್ಲ. ಏನು ಸುಳ್ಳು ಹೇಳುವವರಿಗೆ ಇದು ಉಪಯೋಗ ಆಗ್ತದೆ. ಸುಳ್ಳು ಹೇಳಿಕೊಂಡು ದುಡ್ಡು ಮಾಡುವಂತ ವೃತ್ತಿಗೆ ಇಳಿದಿದ್ದಾರೆ ಮಹಿಳೆಯರು, ಪೊಲೀಸರು, ವಕೀಲರು. ಹಾಗಾಗಿ ಎಲ್ಲ ಪೊಲೀಸರಿಗೂ ಇಂಥ ಸುಳ್ಳು ಹೇಳುವ ಪೊಲೀಸರಿಗೂ, ಸುಳ್ಳು ಹೇಳುವ ವಕೀಲರಿಗೂ, ಸುಳ್ಳು ಹೇಳುವ ಮಹಿಳೆಯರಿಗೂ ಇದರಲ್ಲಿ ಶಿಕ್ಷೆ ಆಗಬೇಕಂತ ನನ್ನೊಂದು ವಿನಂತಿ. ಯಾಕಂತ ಹೇಳಿದ್ರೆ ನೋಡಿ, ನನ್ನದು ಕೇಸು ಸುಮಾರು 2007ರಲ್ಲಿ ಆಗಿತ್ತು. ನಾನು ಸುಮಾರು ನೋಡಿ, ಇದು ನನ್ನ ಹೆಸರು ನಾಡು ಪತ್ರವು. ನಾನು ಸುಮಾರು 18 ವರ್ಷದಿಂದ ಇದರ ಒಳಗೆ ಇದ್ದೇನೆ. ನಾನು ಈ 498 ಕೇಸ್ ಆದ ಮೇಲೆ ಮತ್ತೊಂದು ನನಗೆ ಜೀವನಾಂಶ ಕೇಸ್ ಆಯಿತು. ಮತ್ತೊಂದು ನನಗೆ ಇದು 498 ಮುಗ್ದ ಕೂಡಲೇ ಅವರು ಅಪೀಲ್ ಹೋದ್ರು. ಅದೊಂದು 4-5 ವರ್ಷ ಆಯಿತು. ಆದ್ಮೇಲೆ ನಾನು ಅವಳು ಬರಬೇಕಂತ ಕಾಂಜುಗಲ್ ರೈಟ್ಸ್ ಕೇಸ್ ಮಾಡಿದೆ, ಸೆಕ್ಷನ್ 9. ಅದು ಒಂದು 6-7 ವರ್ಷ ನಡೆಯಿತು. ಹೀಗೆಯೇ 18 ವರ್ಷದಿಂದ ನಾನು ಈಗ ಕೋರ್ಟಿಗೆ ಹೋಗ್ತಾ ಇದ್ದೇನೆ. ನಂದು ಜೀವನಾಂಶ ಕೇಸಲ್ಲಿ ನನಗೆ ಒಂದು 5,000 ಕೊಡ್ಲಿಕ್ಕೆ ಬಂದಿದೆ. ನಾನು ಜೈಲಿಗೆ ಹೋಗದ ರೀತಿಯಲ್ಲಿ ನಾನು ಸ್ವಲ್ಪ ಆ 5,000ದಲ್ಲಿ ಸ್ವಲ್ಪ ಹಣವನ್ನು ಕೊಡ್ತಾ ಇದ್ದೇನೆ ಈಗ. ಆದರೂ ನನಗೆ ತೊಂದರೆ ಆಗಿತ್ತಂತ ಹೇಳಿದ್ರೆ, ಇದು ಕೇಸಿನಲ್ಲಿ ಒಂದು ವಕೀಲರು ನನಗೆ ನೋಟಿಸ್ ಕಳಿಸ್ಲಿಕ್ಕೆ ಹೇಳಿದ್ರು. ಇನ್ನೊಬ್ಬ ವಕೀಲರು ಆ ನೋಟಿಸ್ ನೋಡಿ, ನೀನು ನನ್ನ ಹೆಂಡತಿಗೆ ಹೇಳಿದ್ದು, ನೀನು ಆ ನೋಟಿಸ್ ನೋಡಿ ಅವಳ ವಕೀಲರು ನೀನು ಪ್ರದಕ್ಷಿಣೆ ಕಿರುಕುಳ ಕೇಸು ಹಾಕುವಂತ. ಅವಳಿಗೆ ಆ ಸಮಯದಲ್ಲಿ
ಒಳ್ಳೆ ವಿಷಯ, ನೀನು ನಿಂಗೆ ಅಗತ್ಯ ಇಲ್ಲಾದ್ರೆ ಬಿಟ್ಟು ಬಿಡು, ಅವನಿಗೆ ತೊಂದರೆ ಕೊಡಬೇಡ ಅಂತ ವಕೀಲರು ಸಂಜಾಯಿಸಿದಲ್ಲಿ ಅವಳು ಆ ಸಮಯಕ್ಕೆ ಹಾಕ್ತಿರ್ಲಿಲ್ಲವೋ ಏನು ಅಂತ ನನಗೆ ಅನಿಸ್ತದೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಪೊಲೀಸರು ಸುಳ್ಳು ಕೇಸು ಹಾಕಲು ಎಲ್ಲ ಸಹಾಯ ಮಾಡ್ತಾರೆ ಅವರು ಪೊಲೀಸರು. ನೋಡಿ ಇದರಲ್ಲಿ ನೋಡಿ, ಇದು ನನ್ನ ಸಂತತಿ ನಕ್ಷೆ, ನನ್ನ ಮನೆಯದು ಸಂತತಿ ನಕ್ಷೆ. ಇದು ನಾನು ರುನಾಲ್ಡ್ ಬಕ್ರು, ಇದು ನನ್ನ ತಂದೆ ಲಕ್ಷ್ಮೀಶ್ವರ, ತಾಯಿ ಮಗ್ದಲಿನ್ ಅವರು. ನೋಡಿ, ಇದು ಕೇಸು ನಮ್ಮ ಮೂವರಲ್ಲಿ, ನಾವು 3 ಜನ ಮನೆಯಲ್ಲಿ ಇದ್ದಿದ್ದು, ಇದರೆಲ್ಲ ಹೊರಗಿದ್ದೆ, ಮನೆಯಲ್ಲಿಲ್ಲ. ಹಾಗಾಗಿ ನಮ್ಮ 3 ಮೇಲೆ ಈ ಕೇಸ್ ಆಯಿತು, ವರದಕ್ಷಿಣೆ ಕಿರುಕುಳಕ್ಕೆ. ಹಾಗಾಗಿ ನನ್ನ ತಂದೆ ಇದೇ ಟೆನ್ಷನ್ ಅಲ್ಲಿ ಅವರು ಸತ್ತೋದ್ರು. ನಂತರ ತಾಯಿ ಕೂಡ ತುಂಬಾ ಆರೋಗ್ಯ ಸಮಸ್ಯೆ ಆಗಿದೆ, ಅದರಿಂದ ನನಗೆ ಕೂಡ ತುಂಬಾ ಕಷ್ಟ ಆಗಿದೆ. ಹಾಗಾಗಿ ಎಲ್ಲರಿಗೂ ನಮ್ಗೆ ಈ ಕೇಸಿನಿಂದ ತೊಂದರೆ ಆಗಿದೆ. ಮತ್ತು ನಮ್ಮ ಕೃಷಿ, ನಮ್ಮ ವ್ಯಾಪಾರ ಎಲ್ಲ ಇದರಿಂದ ಮುಚ್ಚಿದೆ, ಎಲ್ಲ ಹಾಳಾಗಿದೆ. ಮತ್ತು ನಮ್ಮ ಜೀವನ ಎಲ್ಲ ಹಾಳಾಗಿದೆ ಇದು ಕೇಸಿನಿಂದ. ಇದು ಕೇಸ್ ಆದಮೇಲೆ ನಮಗೆ ಯಾವುದೇ ಕೆಲಸ ಮಾಡ್ಲಿಕ್ಕೂ ಆಸಕ್ತಿ ಇರುವುದಿಲ್ಲ. ಕೋರ್ಟಿಗೆ ಹೋಗುದು, ತಿಂಗಳಿಗೆ 2 ಸರ್ತಿ 3 ಸರ್ತಿ ಈಗ ಕೋರ್ಟ್ ಇರ್ತದೆ. ಹಣ ಖರ್ಚು, ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದೊಂದು ತುಂಬಾ, ನಾನೀಗ 3-4 ಕೇಸ್ ಅಂತ ಹೇಳಿದ್ರೆ 18 ವರ್ಷದಿಂದ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ನನಗೆ ಕೋರ್ಟಿನ ಬಗ್ಗೆ ಎಲ್ಲ ಅನುಭವ ಆಗಿದೆ. ನೋಡಿ, ಇದು ನನ್ನ ಸಂತತಿ ನಕ್ಷೆ. ಇದೇ ನೋಡಿ, ಚಾರ್ಜ್ ಶೀಟ್ ಮಾಡಿದಂತ ಸುಳ್ಳು ಕೇಸ್ ಹಾಕಿಸಿದವರು ಇವರು ಪುಟ್ಟಸ್ವಾಮಿ ಗೌಡ ತನಿಖಾಧಿಕಾರಿ, ಇಬ್ಬರಿದ್ದಾರೆ. ಇನ್ನೊಬ್ಬರು BS ಸತೀಶ್, ಪೊಲೀಸ್ ಉಪನಿರೀಕ್ಷಕರು, ಕಾರ್ಕಳ ಗ್ರಾಮಾಂತರ ಠಾಣೆ. ಇವರು ಪ್ರಕರಣ ದಾಖಲಿಸಿ ತಕ್ಷೀರು ಸ್ಥಳದ ಮಹಾಜರು ತಯಾರಿಸಿ 2 ಮತ್ತು 3ನೇ ಸಲ ಹೇಳಿಕೆ ಪಡೆಯುತ್ತೇವೆ. ನೋಡಿ, ಇವರು ಕೂಡ ಪುಟ್ಟಸ್ವಾಮಿ ಕೂಡ, ಇವರು ಕೂಡ ಕೆಲವು ಸಾಕ್ಷಿದಾರರ ಹೇಳಿಕೆ ಪಡೆದು ಅವರು ದೋಷಾಪರಣ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ದೋಷಾಪರಣ ಪಟ್ಟಿ ಅಂದರೆ ಇದು ಚಾರ್ಜ್ ಶೀಟ್ ಹಾಕ್ತಾರೆ. ನೋಡಿ, ಇವರು ಹೇಗೆ ಸುಳ್ಳು ಮಹಾಜರು ನಡೆಸ್ತಾರೆ ಅಂತ ಹೇಳಿದಕ್ಕೆ ಒಂದು ಉದಾಹರಣೆ. ನನ್ನದು ಈಗ ಸಂತತಿ ನಕ್ಷೆ ನೋಡಿದ್ರಿ, ನೋಡಿ, ಇವರು BS ಸತೀಶ್, ಇವರು ಕೂಡ ಒಂದು ಮಹಾಜರನ್ನು ತಯಾರಿಸಿದ್ದಾರೆ. ಅವರ ವಿಚಾರಣೆ ವೇಳೆ ನಾನು ಕಾರ್ಕಳ ಗ್ರಾಮಾಂತರ ಇದೆ. ನೋಡಿ, ಇದು ಅವರು ವಿಚಾರಣೆ ವೇಳೆ ಒಪ್ಪಿಕೊಂಡರು. ಇವರು ಕೂಡ ಎಲ್ಲ ಮಹಾಜರನ್ನು ಸುಳ್ಳಾಗಿ ಹೇಳಿದ್ದಾರೆ, ಸತೀಶ್ ಅವರು. ನೋಡಿ, ಇದು ಸತೀಶ್, ಇದು ಸತೀಶ್ ಮತ್ತು ಇದೆಲ್ಲ ಸತೀಶ್. ಮತ್ತೆ ಇದು ಪುಟ್ಟಸ್ವಾಮಿ ಗೌಡ, ಅವರು ಕೂಡ ದತ್ತ ನಿರೀಕ್ಷಕರು ಕಾರ್ಕಳ. ಅವರು ನೋಡಿ, ಇಲ್ಲಿ ನೋಡಿ, ನಮ್ಮ ಸಂತತಿ ನಕ್ಷೆ. ಇದು ನಾನು, ಇದು ತಂದೆ, ಇದು ತಾಯಿ, ಇದು ನಮ್ಮ ಮನೆಯವರು. ಇದು ನಮ್ಮ ಮನೆಯವರು ಇರುವಾಗ ಈ ಮನೆಯಲ್ಲಿ ನಮ್ಮ ಮಹಾಜರು ಏನೇನು ತೊಂದರೆ ಆಗಿದೆ ಅವಳಿಗೆ ಅಂತ ನೋಡ್ಬೇಕಿತ್ತು. ಅವರು ನೋಡಿ, ಇದು ಪುಟ್ಟಸ್ವಾಮಿ ಗೌಡ. ನೋಡಿ, ಅವರು ಹೋಗಿ ಯಾರ ಮನೆಯಲ್ಲಿ ಮಹಾಜರು ಮಾಡಿದ್ರು ಅಂತ ಹೇಳಿದ್ರೆ, ನಾನು ನನ್ನ ತನಿಖಾ ವೇಳೆಯಲ್ಲಿ ಆರೋಪಿತರ ಮನೆಗೆ ಭೇಟಿ ನೀಡಿರುತ್ತೇನೆ. ಆರೋಪಿಗಳ ಮನೆಯಲ್ಲಿ ಆಗ ಆರೋಪಿತರು ಮಾತ್ರ ಇರುತ್ತಾರೆ. ಆದರೆ ಆರೋಪಿತರನ್ನು ಹೊರತುಪಡಿಸಿ ಇತರರು ಆ ಮನೆಯಲ್ಲಿ ವಾಸವಾಗಿದ್ದಾರೆ. ನೋಡಿ, ಹೆಸರು ನೋಡಿ ಯಾರಂತ, ಹೆಸರು ಯಾರ್ದಂತ ನೋಡಿ, 1 2 3 ಎನ್ನುವವರು ಕೂಡ ಆರೋಪಿತರ ಮನೆಯಲ್ಲಿ ವಾಸವಾಗಿದ್ದಾರೆ ಎನ್ನುವ ವಿಚಾರ ನನಗೆ ತಿಳಿದಿರುತ್ತದೆ. ನೋಡಿ, ಯಾರ ಮನೆಯನ್ನು ಅವರು ಮಹಾಜರು ಮಾಡಿರ್ತಾರೆ, ನಮ್ಮ ಮನೆಯ ಸದಸ್ಯರು ಯಾರು,
ನೋಡಿ, ನಮ್ಮ ಮನೆಯ ಸದಸ್ಯರು ಇವರು, ನಮ್ಮ ಮನೆಯ ಸದಸ್ಯರು ಎಲ್ಲರೂ ಅವರು ಮಾಡಿದಂತ ಮನೆ ಯಾವುದು? ಮಹಾಜರು ಮಾಡಿದ್ರು. ಹಾಗಾದ್ರೆ ಇಂಥ ಕೇಸುಗಳನ್ನು ತಕೊಂಡು ಕೋರ್ಟುಗಳಲ್ಲಿ ವರ್ಷಾನುಗಟ್ಲೆ ನಡೆಸ್ತಾರೆ. ಮತ್ತು ಒಮ್ಮೆ ಆ ಕೇಸ್ ಆದ ಮೇಲೆ ಆ ಕೇಸ್ ಮುಗಿಯುವಾಗ ಇನ್ನೊಂದು ಕೇಸ್ ದಾಖಲು ಮಾಡ್ತಾರೆ, ಇನ್ನೊಂದು ಆಗುವಾಗ ಮತ್ತೊಂದು ಕೇಸ್ ದಾಖಲು ಮಾಡ್ತಾರೆ. ಕಡೆಗೆ ಏನು ಕೇಸ್ ಆದ್ರೂ ನಂತರ ಸೆಟ್ಲ್ಮೆಂಟ್ ಮತ್ತೆ ಖಾಲಿ ಒಂದು ಸೆಟ್ಲ್ಮೆಂಟ್ ಮತ್ತು ಜೀವನಾಂಶ ಕೊಡುದು, ಎರಡೇ ಇದರಲ್ಲಿ ಫೈನಲ್ ಆಗುದು. ಹಾಗಾಗಿ ಯಾವುದೇ ಕೇಸ್ ಆದ್ರೂ ಕೂಡ ಯಾರಿಗೂ ಇದರಲ್ಲಿ ಲಾಭ ಇಲ್ಲ. ಹಾಗಾಗಿ ಆದಷ್ಟು ಎಲ್ಲರೂ ಕಾನೂನಿನ ಬಗ್ಗೆ ಅರಿವಿದ್ದವರು, ಸ್ವಲ್ಪ ಹಣ ಇದ್ದವರು ಕೂಡಲೇ ಸೆಟ್ಲ್ಮೆಂಟ್ ಮಾಡಿಕೊಂಡು ಇನ್ನೊಂದು ಸಮಸ್ಯೆಗೆ ಒಳಗಾಗ್ತಾರೆ. ಅದೊಂದು ಕಾನೂನು ಅದೇ ರೀತಿ ಇರ್ತದೆ. ಯಾರು ಮಹಿಳೆಯರು ಯಾವಾಗ ಕೋರ್ಟ್ಗಳಿಗೆ ಹೋಗ್ತಾರೆ ಯಾವುದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದು ಕಾನೂನು ಚೇಂಜ್ ಆಗ್ಬೇಕು. ಈಗ ಒಂದು ಮದುವೆ ಹೀಗೆ ಆಯ್ತು, ಅವರು ಬಿಡುಗಡೆ ಮಾಡಿಕೊಂಡು ಸೆಟ್ಲ್ಮೆಂಟ್ ಮಾಡಿಕೊಂಡು ಇನ್ನೊಂದು ಮದುವೆ ಆದ್ರೂ ಅದು ಕಾನೂನೇನು ಅದೇ ಇರ್ತದೆ. ಹಾಗಾಗಿ ನಮ್ಗೆ ಯಾವಾಗ ಸಹ ಈ ಕಾನೂನಿನ ಬಗ್ಗೆ ಹೆದರಿಕೊಂಡೇ ಜೀವನ ಮಾಡ್ಬೇಕಾಗ್ತದೆ. ಅಂದ್ರೆ ನಾವು ಸಂಸಾರ ಮಾಡುವಾಗ ಹೆದರ್ಕೊಂಡೆ ತೊಂದ್ರೆ ಇಲ್ಲ, ಈ ಕಾನೂನಿನ ಬಗ್ಗೆ ಹೆದರ್ಕೊಳ್ಬೇಕು. ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಎಲ್ಲರೂ ಈ ಕಾನೂನಿನ ಬಗ್ಗೆ, ಈ ಅತುಲ್, ಬೆಂಗಳೂರಿನ ಈ ಅತುಲ್ ಬಿಹಾರ ಮೂಲದವರು, ಅವರು ಇಷ್ಟು ನೊಂದು ಬೆಂದು ಕಷ್ಟಪಟ್ಟು ಈ ಇಡೀ ಜನರ ಕಣ್ಣು ಈ 498 ಹೇಗೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಮಹಿಳೆಯರು, ಅದರ ಬಗ್ಗೆ ತೋರಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಇಲ್ಲಿಗೆ ನಿಲ್ಲಿಸದೆ ನಾವು ಇದನ್ನು ಇನ್ನೆಂದು ದುರ್ಬಳಕೆ ಆಗದಂತ ರೀತಿಯಲ್ಲಿ ಕಾನೂನನ್ನು ರಚಿಸಲು ನಾವು ನೊಂದ ಗಂಡಸರು ಮತ್ತು ಹೆಂಗಸರು, ನಾವು ಗಂಡಸರ ವಿರುದ್ಧವೂ ಆಗಬಾರ್ದು, ಹೆಂಗಸರ ವಿರುದ್ಧ ಆಗ್ಬೋದು. ಈಗ ನಮ್ಮ ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದರೆ ಅಷ್ಟೇ ಪುರುಷರಿದ್ದಾರೆ ನೋಡಿ. ಒಬ್ಬನಿಗೆ ತೊಂದರೆ ಆದ್ರೆ ಇಡೀ ಕುಟುಂಬಕ್ಕೆ ತೊಂದರೆ. ಹಾಗಾಗಿ ಎಲ್ಲರೂ ಮಹಿಳೆಯರು ಮತ್ತು ಗಂಡಸರು ಸೇರಿಕೊಂಡು ನ್ಯಾಯವಂತವರಿಗೆ ನ್ಯಾಯ ಸಿಗಲು ನಾವು ಪ್ರಯತ್ನಿಸಬೇಕು. ಮತ್ತು ಇಂಥ ಪೊಲೀಸರಿಗೆ ಮತ್ತು ವಕೀಲರಿಗೆ ನೋಡಿ, ನಾನು ವಕೀಲರಿಗೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ವಕೀಲರು ನೋಡಿ, ವಕೀಲರು ಇವರು ಒಂದು ನೋಟಿಸ್ ಕಳಿಸ್ತಾರೆ, ಅವಳಿಗೆ ಒಂದು ನೋಟಿಸ್ ಕಳಿಸಿದ್ರು ನಾನು ಹೇಳಿದ್ದಕ್ಕೆ. ನೋಡಿ, ನನ್ನ ಇಂಥ ಸಮಸ್ಯೆ ಆಗಿದೆ, ಅವಳು ನಿಲ್ಲುವ ಪರಿಸ್ಥಿತಿ ಇಲ್ಲ, ಏನ್ ಮಾಡುದು, ನಮ್ಗೆ ಒಂದು ಡೈವರ್ಸ್ ಕೊಡಿಸಿ ಅಂತ ಕೇಳಿದಕ್ಕೆ ಅವರು ಬೇಡ, ಡೈವರ್ಸ್ಗೆ ಕೇಸ್ ಹಾಕಿದ್ರೆ ಹೇಳಿದ್ರೆ ಕಷ್ಟ ಆಗ್ತದೆ, ನೀನು ಬರ್ಲಿಕ್ಕೆ ನೋಟಿಸ್ ಕಳಿಸು ಅಂತ ಹೇಳಿದ್ರು. ನೋಡಿ, ನೋಟಿಸ್ ಕಳಿಸಿದ್ರೆ ತೊಂದ್ರೆ ಇಲ್ಲ. ಅದೇ ಅವಳಿಗೆ ನೋಟಿಸ್ ಕಳಿಸಿದ್ದು. ಈ ನೋಟಿಸ್ ಕಳಿಸಿದ ಕೂಡಲೇ ಅವರ ವಕೀಲರು ಏನ್ ಮಾಡ್ತಾರೆ ನೋಡಿ, ತಾಯಿಯ ಮನೆಗೆ ಹೋದ 2.5 ತಿಂಗಳ ನಂತರ ನನಗೆ 1ನೇ ಆರೋಪಿಯಿಂದ ಪತ್ರ ಬಂದಿರುತ್ತದೆ. ನಂತರ 1 ವಾರದಲ್ಲಿ ವಕೀಲರ ಮುಖಾಂತರ ನನಗೆ ನೋಟಿಸ್ ಬಂದಿರುತ್ತದೆ. 1ನೇ ಆರೋಪಿಯ ಪತ್ರ ಹಾಗೂ ನೋಟಿಸ್ ಬಂದ 8 ದಿನದ ನಂತರ ಅವುಗಳನ್ನು ತೆಗೆದುಕೊಂಡು ನಾನು ವಕೀಲರ ಬಳಿ ಹೋಗಿರುತ್ತೇನೆ ಹಾಗೂ ವಕೀಲರಲ್ಲಿ ಮಾಹಿತಿಯನ್ನು ಕೇಳಿರುತ್ತೇನೆ. ಆಗ ವಕೀಲರು ನನಗೆ ಈ ಬಗ್ಗೆ ಫಿರ್ಯಾದನ್ನು ನೀಡಬೇಕೆಂದು ಹೇಳಿರುತ್ತಾರೆ. ಆರೋಪಿಯಿಂದ ಬಂದ ಪತ್ರಕ್ಕೆ ಹಾಗೂ ವಕೀಲರ ಮುಖಾಂತರ ಬಂದ ನೋಟಿಸಿಗೆ ನಾನು ಉತ್ತರವನ್ನು ನೀಡಿರುವುದಿಲ್ಲ. ವಕೀಲರು ಹೇಳಿದಂತೆ ನಾನು ಫಿರ್ಯಾದನ್ನು ನೀಡಿರುತ್ತೇನೆ. ಸರಿಯಾಗಿ ಹೇಳ್ತಾಳೆ ಇವಳು ನೋಡಿ, ಇಲ್ಲಿ ದೀನಾಡಿಪುಣ ವಿಚಾರಣೆಯಲ್ಲಿ ಹೇಳ್ತಾಳೆ ಇವಳು ನೋಡಿ. ಇದು ಅವಳ ವಿಚಾರಣೆ ನಡೆಯುವಾಗ ಹೇಳಿದಂತ ವಿಷಯ. ಇದೊಂದು ತುಂಬಾ 4-5 ಪುಟ ವಿಚಾರಣೆ ಆಗಿದೆ ಅವಳು. ಈ ವಿಚಾರಣೆಯಲ್ಲಿ ಅವಳು ಹೇಳ್ತಾಳೆ, ವಕೀಲರು ಹೇಳಿಕೊಟ್ಟದ್ದು ಈ ಕೇಸ್ ಮಾಡ್ಲಿಕ್ಕೆ. ವಕೀಲರು ಹೇಳಿದ ಮೇಲೆ ಒಂದು 3 ಪುಟ, ಅಂದ್ರೆ
ವಕೀಲರು ಹೇಳಿದ ಮೇಲೆ 3 ಬಿಟ್ಟ ಒಂದು ಕೇಸ್ ಮಾಡ್ತಾಳೆ ಅವಳು, 3-4 ಕೂಡ. ಇದೆಲ್ಲ ಅವಳು ಕೇಸ್ ಮಾಡಿದ್ದು, ಇದೆಲ್ಲ ಹೇಳಿದ್ದು ಕೇಸ್, ಹೀಗೆ ಮಾಡಿದರೆ ನನಗೆ ಇಷ್ಟೆಲ್ಲ ತೊಂದರೆ ಆಗಿದೆ ಅಂತ ನನ್ನ ಮನೆಯಲ್ಲಿ. ಹಾಗೆ ನೋಡಿ, ವಕೀಲರು ಮತ್ತೆ ಪೊಲೀಸರು ಇದೇ ಕೇಸನ್ನು ತಗೊಂಡು ಮತ್ತೆ ಸುಳ್ಳು ಕೇಸ್ ಹಾಕೊಂಡು, ಸುಳ್ಳು ಚಾರ್ಜ್ ಶೀಟ್ ಹಾಕೊಂಡು ಇಡೀ ನಮ್ಮ ಗಂಡಸರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ಪೊಲೀಸರು. ಹಾಗಾಗಿ ಇದರ ಬಗ್ಗೆ ನಾವು ಆದಷ್ಟು ಇದರ ಬಗ್ಗೆ ಹೋರಾಟ ಮಾಡಬೇಕು. ಈ ಪೊಲೀಸರಿಗೆ, ಇಂಥ ಪೊಲೀಸರನ್ನು ಆದಷ್ಟು ಬೇಗ ವಜಾ ಮಾಡಿ, ಅವರಿಂದ ನಮಗೆ ಆದ ಅನ್ಯಾಯದ ಬಗ್ಗೆ, ನಮಗೆ ಎಷ್ಟೋ ತೊಂದರೆ ಆಗಿದೆ ಮತ್ತು ಅದಕ್ಕೆ ಪರಿಹಾರವನ್ನು ಈ ಪೊಲೀಸರೇ ತೆಗೆದುಕೊಳ್ಬೇಕೆಂದು ನನ್ನ ಒಂದು ಅಭಿಪ್ರಾಯ. ಧನ್ಯವಾದಗಳು.